ಸರ್ಕಾರಿ ಆಸ್ಪತ್ರೆ ಅಲ್ಲೇ ಆಗ್ಬೇಕು, CDF ಅಲ್ಲೇ ಆಗ್ಬೇಕು ಅಂತ ಹೇಳುವಂತ ಒತ್ತಾಯಗಳು ಎಲ್ಲ ಕಡೆಗಳಿಂದಿದೆ. ಅದು 100% ಸತ್ಯ. ಮುಂದಿನ ದಿನಗಳಲ್ಲಿ ಈ ಬದಲಾವಣೆಗಳಾಗುವಾಗ ಅದಕ್ಕೆ ಪೂರಕ ಇರಬೇಕು ಅಂತ ಹೇಳುವಂಥದ್ದು. ಅದು ಬಿಟ್ಟು ಸುಮ್ಮನೆ ಇಲ್ಲಿ 300 ಬೆಡ್ಡಿನ ಆಸ್ಪತ್ರೆ ಮಾಡಿದ್ರೆ ಮತ್ತೆ ನಮಗೆ ಅಲ್ಲಿಗೆ ಬೇಕು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೊಮ್ಮೆ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ವಿಶೇಷವಾಗಿ ಪುತ್ತೂರಿನಲ್ಲಿ ಈ ಒಂದು ಪ್ರಸಕ್ತ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಾಸಕರ ಒಂದು ಅಭಿವೃದ್ಧಿಯ ವಿಚಾರದೊಂದಿಗೆ BJPಯವರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಮುಖ್ಯವಾಗಿ ಅವರು ಇಲ್ಲಿಯ ಈಗಾಗಲೇ 300 ಬೆಡ್ಡಿನ ಆಸ್ಪತ್ರೆಗೆ ಸರ್ಕಾರ ಮಂಜೂರಾತಿಯನ್ನು ನೀಡಿ ಅದನ್ನು CDF ಅಲ್ಲಿ ಮಾಡುವಂಥದ್ದು ಅಂತ ಹೇಳುವ ತೀರ್ಮಾನಗಳಾದಾಗ ಇವರು ಮತ್ತೆ ಇವರ ಕಿರಿಕಿರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಇಲ್ಲೇ ಆಗಬೇಕು, ಈಗ ಮೊದಲಿರುವಲ್ಲೇ ಆಗಬೇಕು ಅಂತ ಹೇಳುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಇವರು ನಾನು ಇಲ್ಲಿ ಮುಖ್ಯವಾಗಿ ಅದನ್ನು ಪ್ರಥಮವಾಗಿ ಉಲ್ಲೇಖ ಮಾಡುವಂಥದ್ದು, ಇವರ ಅವಧಿಯಲ್ಲೇ ಇಲ್ಲಿ ಒಂದು ಆಸ್ಪತ್ರೆ ಆಗಬೇಕು ಅಂತ ಹೇಳುವ ಬೇಡಿಕೆಗಳನ್ನಿಟ್ಟು ಸ್ವಲ್ಪ ಪ್ರಯತ್ನವನ್ನು ಪಟ್ಟು ಅದು ಆಗೋದಿಲ್ಲ ಅಂತ ಹೇಳುವಂಥ ತೀರ್ಮಾನಗಳಾಗಿತ್ತು. ಇಲ್ಲಿ ಆಗೋದಿಲ್ಲ ಅಂತೇಳಿ ಅದು ಅವರಿಗೆ ಗೊತ್ತಿತ್ತು. ನಂತರದ ದಿನಗಳಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶಾಸಕರಾದ ಮೇಲೆ ಪುತ್ತೂರಿಗೆ ಇವತ್ತು ಪ್ರಮುಖವಾಗಿ ಮೆಡಿಕಲ್ ಕಾಲೇಜ್ ಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಈ ಜಿಲ್ಲೆಯ ಯಾರು ಹೇಳಲಿಲ್ಲ, ಒಪ್ಪಲಿಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ನಮ್ಮ ಪುತ್ತೂರಿನವರೇ ಅದೆಷ್ಟೋ ಮಂದಿ ಹೇಳ್ತಾ ಇದ್ರು, ಇದೆಲ್ಲ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಅಲ್ಲ, ಇದು ಆಗುವಂಥದ್ದಲ್ಲ, ಸುಮ್ಮನೆ ಇಲ್ಲಾದ್ರೆ ಇವರಿಗೆ ಏನು ಕೆಲಸ ಇಲ್ಲ, ಇವರು ಪ್ರಚಾರಕ್ಕಾಗಿ ಹೇಳ್ತಾರೆ ಅಂತ ಹೇಳುವ ಮಾತುಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು ನಾವು ತುಂಬಾ ಜನ ಕೇಳಿದ್ದೇವೆ. ನಮಿಗೂ ಒಂದು ರೀತಿಯ ಈ ರೀತಿಯ ಕೇಳಿ ನಮಿಗೂ ಸಂಶಯಗಳಾಗ್ತಾ ಇತ್ತು. ಯಾಕೆ ಈ ಅಶೋಕ್ ರೈ ಅವರು ಈ ಒಂದು ವಿಚಾರವನ್ನು ಇಷ್ಟು ಗಂಭೀರವಾಗಿ ತಗೊಂಡು ಸಾಧ್ಯನಾ ಅಂತೇಳಿ. ಆದರೆ ಅದು ಸಾಧ್ಯ. ಅದಕ್ಕೆ ಪೂರಕವಾಗಿ ಇವತ್ತು 300 ಬೆಡ್ಡಿನ ಆಸ್ಪತ್ರೆಗೆ ಅನುಮೋದನೆ ಸಿಕ್ಕಿರುವಂಥದ್ದನ್ನು ನಾವು ಇವತ್ತು ಪ್ರಾಮಾಣಿಕವಾಗಿ ಪುತ್ತೂರಿನ ಜನ ಒಪ್ಪಿಕೊಂಡಿದ್ದಾರೆ. ಹಾಗಿರುವಾಗ ಇವರು ಮತ್ತೆ ಅಶೋಕ್ ರೈ ಅವರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ತುಂಬಾ ವಿಚಾರಗಳನ್ನು ನಾನು ಉಲ್ಲೇಖ ಮಾಡಬೇಕಾಗ್ತದೆ. ಯಾಕಂದ್ರೆ ಅದು ತಮಗೆಲ್ಲರಿಗೂ ಗೊತ್ತಿರುವಂತದ್ದು. ಆದ್ರೂ ಸಹ ಮತ್ತೊಮ್ಮೆ ನೆನಪು ಮಾಡುವಂತದ್ದು, ಪುತ್ತೂರು ಇವತ್ತು ಅಭಿವೃದ್ಧಿಯತ್ತ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ನಾನು ಬೇರೆಯಾಗಿ ಉಲ್ಲೇಖ ಮಾಡಲಿಕ್ಕೆ ಹೋಗ್ಬೇಕು ಅಂತಿದ್ರು ನಾನು ಅದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳನ್ನಿಟ್ಟು ನಾನು ಹೇಳಲಿಕ್ಕೆ ಸಿದ್ಧತೆ ಇದ್ದೇನೆ. ಆದರೆ ಬಹಳ ಮುಖ್ಯವಾಗಿ ಇವತ್ತು ಕುಡಿಯುವ ನೀರಿನ ಯೋಜನೆ ಇರ್ಬೋದು ಅಥವಾ ಪುತ್ತೂರಿನ ಬೇರೆ ಯೋಜನೆಗಳು, ಅದರ ಜೊತೆಯಾಗಿ ಇವತ್ತು ಮೆಡಿಕಲ್ ಕಾಲೇಜ್ ಅದು ಆಯ್ತು, ಮಂಜೂರು ಆಗ್ತದೆ ಅಂತ ಹೇಳುವಂಥ ಭರವಸೆಗಳು ಸಿಕ್ತು. ಕಳೆದ ಬಜೆಟ್ ಅಲ್ಲಿ ಉಲ್ಲೇಖ ಆಯಿತು. ಪುನಃ ಈ ಬಜೆಟ್ ಅಲ್ಲಿ ಮತ್ತೆ 300 ಬೆಡ್ ಆಸ್ಪತ್ರೆಗೆ ಅನುಮೋದನೆ ಸಿಕ್ಕಿರುವಂತದ್ದನ್ನು ನಾವೆಲ್ಲ ಇವತ್ತು ಪುತ್ತೂರಿನ ಜನ ಬಹಳ ಪ್ರೀತಿಯಿಂದ ಅಭಿನಂದಿಸುವಂತದ್ದು, ಸ್ವಾಗತಿಸುವಂತ ವಿಚಾರಗಳಾಗಬೇಕಾಗಿತ್ತು. ಆದರೆ ಈಗ ಮೊನ್ನೆ BJPಯ ಕೆಲವರು ಇದರ ಬಗ್ಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ಸರ್ಕಾರಿ ಆಸ್ಪತ್ರೆ ಇಲ್ಲೇ ಆಗಬೇಕು ಅಂತ ಹೇಳುವಂತ ಒತ್ತಾಯವನ್ನು ಮಾಡ್ತಾರೆ. ನನಗೆ ಅವರಿಗೆ ನಾಚಿಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ನಾನು ಆ ಪತ್ರಿಕಾಗೋಷ್ಠಿಯಲ್ಲಿ ಕೂತವರು ನೋಡುವಾಗ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಡೆ ಒಬ್ರು ದೇವಸ್ಥಾನದ ಜಾಗದ ಸ್ವಾಧೀನ ಇದ್ದವರನ್ನು ಎಬ್ಬಿಸಿದ ಕೋಪದಲ್ಲಿ ಅಶೋಕ್ ರೈ ಅವರ ಇದರಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರ ಅಂತ ಹೇಳುವಂಥದ್ದು ನಾನು ಕಂಡೆ. ಅಲ್ಲಿ ಆ ಉದ್ದೇಶಕ್ಕೋಸ್ಕರ ಆಗಿರ್ಬೋದು, ಅವರಿಗೆ ಅನ್ಯಾಯ ಆಗಿದೆ ಅಂತೇಳಿ. ಅವರಿಗೆ ಅನ್ಯಾಯ ಆಗುವಂಥದ್ದಲ್ಲ, ಅವರಿಗೆ ಅನ್ಯಾಯ ಆಗಲಿಲ್ಲ ಅಥವಾ ಯಾರಿಗೂ ಅನ್ಯಾಯ ಆಗಲಿಲ್ಲ. ಅದೆಷ್ಟೋ ವರ್ಷದಿಂದ ಅವರು ಕೂತಿದ್ರು, ಅವರನ್ನು ಯಾರು ಕೇಳುವವರಿಲ್ಲ, ಯಾರು ಬಿಡಿಸುವವರು ಇರಲಿಲ್ಲ. ಆದರೆ ಮಹಾಲಿಂಗೇಶ್ವರ ದೇವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಆ ಶಕ್ತಿಯನ್ನು ಕೊಟ್ಟು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೊಡ್ಡ ಜಾಗದ ಸ್ವಾಧೀನತೆಗಳಾಗಿ ಇವತ್ತು ಇಡೀ ಹಿಂದೂ ಸಮಾಜ ಅಥವಾ ಇಡೀ ಸಮಾಜ ಇದನ್ನು ಮೆಚ್ಚುವಂತ ಒಪ್ಪಿಕೊಳ್ಳುವಂತ ಕೆಲಸ ಇವತ್ತು ಆಗಿದೆ, ನಮಗೆಲ್ಲ ಗೊತ್ತಿರುವಂತ ಸತ್ಯ. ಆಗಿರುವಾಗ ಇವರು ಎಲ್ಲ ಕೆಲವರು ಸೇರಿಕೊಂಡು ಏನೋ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ನಾನು ಇವತ್ತು ನಿಮ್ಮ ಮುಂದೆ ಒಂದು ಬಹಳ ಗಂಭೀರವಾದ ವಿಚಾರವನ್ನು ಹೇಳ್ತಾ ಇದ್ದೇನೆ. ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಯಾರಾದ್ರೂ ಏನು ಬೇಕಿದ್ರೆ ಹೇಳಿ, ಅದರ ಬಗ್ಗೆ ನಾನು ತುಂಬಾ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅದೆಲ್ಲ ಸಾಮಾನ್ಯ, ಅವರಿಗೆಲ್ಲ ಯಾಕೆ ನಾವು ಉತ್ತರ ಕೊಡಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ಇತ್ತು. ಆದರೆ ನೀವು ನಂಬ್ತೀರಾ ಬಿಡ್ತಿರೋ ಗೊತ್ತಿಲ್ಲ, ಅದೆಷ್ಟೋ ಮಂದಿ BJPಯ ಮುಖಂಡರುಗಳು ಅಶೋಕ್ ರೈ ಅವರ ಈ ಸಾಧನೆಗಳನ್ನು, ಈ ಕೆಲಸಗಳನ್ನು ಮೆಚ್ಚಿ ನನಗೆ ಸಮೇತ ಫೋನ್ ಮಾಡ್ತಾರೆ. ನೀವು ಯಾಕೆ ಸುಮ್ಮನೆ ಕೂತಿದ್ದೀರಾ, ನೀವೊಮ್ಮೆ ಮಾತಾಡ್ಬೋದಲ್ಲ,
ನೀವು ಇಂಥ ಒಂದು ಗಂಭೀರ ವಿಚಾರಗಳಲ್ಲಿ ಮಾತಾಡುವುದಿಲ್ಲ ಯಾಕೆ? ನಾವ್ ಹೇಳುದು ಮಾತಾಡುದು ಯಾಕೆ? ಕೆಲಸದಲ್ಲೇ ಆಗ್ತಾ ಇರುವಾಗ ಯಾಕೆ ಮಾತಾಡ್ಬೇಕು? ಇಲ್ಲ, ಇದನ್ನು ನೀವು ಉತ್ತರ ಕೊಡ್ಬೇಕು ಅವರಿಗೆ. ಯಾಕೆ ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ, ಇವರು ಮಾತಾಡಿದ್ದನ್ನು ಯಾರು ಒಪ್ಪೋದಿಲ್ಲ. ಅವರೇ ಕನಿಷ್ಠ 4-5 ಮಂದಿಗೆ ಏನೋ ಮೀಟಿಂಗ್ ಮಾಡಿಕೊಂಡು ಈಗೊಂದು ಹೇಳುವ, ಏನಾದ್ರೂ ಕೆಲಸ ಇಲ್ಲದವರು ಏನೋ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೊರತು ಇದರಲ್ಲಿ ಏನು ಸತ್ಯಾಸತ್ಯತೆ ಅಥವಾ ನ್ಯಾಯಯುತವಾದ್ದು ಅದೊಂದು ವಿಚಾರವೇ ಅಲ್ಲ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ವಿಚಾರಗಳಲ್ಲಿ ಅಭಿವೃದ್ಧಿಗೆ ಆಗುವಾಗ ನಾವು ಅದಕ್ಕೆ ಪೂರಕವಾಗಿ ಎಲ್ಲ ಈಗ ಅಶೋಕ್ ರೈ ಅವರು ಹೇಳ್ತಾರೆ ಅಥವಾ ನಾವು ಹೇಳಿದ್ದನ್ನು ಒಪ್ಪಿಕೊಳ್ಬೇಕು ಅಂತ ಹೇಳುವುದಿಲ್ಲ. ಸಮಸ್ಯೆಗಳಿದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಬಹುದು. ವಿರೋಧ ಪಕ್ಷ ಸಲಹೆ ಕೊಡಬೇಕಾದ್ದು ಅಗತ್ಯವೇ. ಆದರೆ ಅದೊಂದು ರೀತಿಯ ಒಪ್ಪುವಂತ ಸಲಹೆಗಳಾಗಬೇಕು, ಸಮಾಜ ಒಪ್ಪಿಕೊಳ್ಳಬೇಕು. ಅದು ಅದರಲ್ಲಿ ಏನಾದ್ರು ಒಂದು ಸತ್ಯಾಸತ್ಯತೆಗಳು ಇರಬೇಕು. ಅದು ಬಿಟ್ಟು ಬೇಕಾದ ಬಾಯಿಗೆ ಬಂದಾಗೆ ಮಾತಾಡಿದ್ರೆ ಯಾರು ಒಪ್ತಾರೆ? ಯಾರು ಒಪ್ಪೋದಿಲ್ಲ. ಯಾರು ಒಪ್ಪುವ ಪ್ರಶ್ನೆನೂ ಬರೋದಿಲ್ಲ. ಹಾಗಾಗಿ ಯಾವ ಗೊಂದಲಗಳಿಲ್ಲ. ಏನು ಸರ್ಕಾರಿ ಆಸ್ಪತ್ರೆ, ಇವತ್ತು ಸರ್ಕಾರಿ ಆಸ್ಪತ್ರೆ 300 ಬೆಡ್ಡಿನದ್ದು CDF ಅಲ್ಲೇ ಆಗ್ತದೆ. ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಸಾಮಾನ್ಯ ಶಾಸಕರು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಬೇಕಾದ ಮಂಜೂರಾತಿಯನ್ನು ಅಲ್ಲೇ ಕೊಡ್ತದೆ. ಅಲ್ಲೇ ಆಯುರ್ವೇದಿಕ್ 5 ಎಕರೆಯಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಆಗ್ತದೆ. ಮತ್ತೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸಹ ಅಲ್ಲೇ ಆಗ್ತದೆ. ಯಾವ ಗೊಂದಲಗಳು ಇಲ್ಲ ಅಂತ ಹೇಳುವಂಥದ್ದು ನಮಗೆ ತಿಳಿದಂತ ವಿಚಾರ. ಅದರಲ್ಲಿ ಯಾವ ಗೊಂದಲಗಳು ಇಲ್ಲ. ಇವರ ಸಲಹೆಗಳನ್ನು ಕೊಟ್ಟುಕೊಳ್ಳಿ. ಇಲ್ಲ ಏನ್ ಮಾಡದಿದ್ರೆ ಏನಾದ್ರೆ ಇವರು ಅಭಿನಂದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿಯ ಪಿತೂರಿಯನ್ನಾದ್ರೂ ಮಾಡಿ ಇಲ್ಲಿ ಮಾಡಿ ಎಲ್ಲಿ ಮಾಡಿ ಅಂತ ಕೇಳಲಿಕ್ಕೆ ಇವರಿಗೆ ಏನು ಅಧಿಕಾರ ಇದೆ? ಏನು ಇವರಲ್ಲಿ ಮಾಡುವಂತ ಒಂದು ನೈತಿಕತೆ ಇದ್ರೆ ಇಲ್ಲಿ ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗ್ತದ? ಅಲ್ಲಿ ಅಂತ ಪ್ರಶ್ನೆಗಳೇ ಇಲ್ಲ. ಇವರು ಪ್ರಯತ್ನ ಮಾಡಿದ್ದಾರೆ. ನಾನು ಹೇಳಿದೆಲ್ಲ, ಪ್ರಯತ್ನ ಒಂದು ಆಗ್ಲೇ ಸಂಜೀವ ಮಠಂದೂರವರು ಪುನಃ ಅದರ ಆರೋಗ್ಯ ಸುರಕ್ಷಾ ಸಮಿತಿಯಿಂದ ಮೀಟಿಂಗ್ ಮಾಡ್ತಾರೆ, ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಅದು ಅಲ್ಲಿಗೆ ಬಾಕಿಯಾಗಿದೆ. ಅದರ ವಿಷಯವನ್ನು ಅಲ್ಲಿ ಮುಗಿಸಿದ್ದಾರೆ. ಮತ್ತೆ ಚುನಾವಣೆ ಬರ್ತಾರೆ. ಹೌದು, ಅಲ್ಲ ಅದಕ್ಕೆ ಕೊಡ್ಲಿಲ್ಲ ಅಂತ ಹೇಳುವಂಥದ್ದು. ನೋಡಿ, ನಾನು ಹೇಳುವಂಥದ್ದು ಈ ಮೆಡಿಕಲ್ ಕಾಲೇಜಿನ ಇಶ್ಯೂ ಅನ್ನೇ ನಿಮಗೆ ಅಲ್ಲಲ್ಲ, ನಾನು ಹೇಳುದು ಅದೇ ವಿಚಾರಕ್ಕೆ ನೀವು ಗಮನಿಸಿರ್ಬೋದು. ನಾವೊಂದು ಹೇಳಿಕೆ ಸಮೇತ ಬಂತು, ಶಾಸಕರು ಅದನ್ನು ಬಿಡುಗಡೆಗೊಳಿಸಿದ್ರು. ಆರೋಗ್ಯ ಇಲಾಖೆಯಿಂದ ಮೆಡಿಕಲ್ ಕಾಲೇಜು ವಿಚಾರ ನೀವು ಹೇಳಿದ್ದು, ಆರೋಗ್ಯ ಇದಕ್ಕೆ 2 ಡಿಪಾರ್ಟ್ಮೆಂಟ್ಗಳು ಬೇರೆ ಅಂತ, ವೈದ್ಯಕೀಯ ಡಿಪಾರ್ಟ್ಮೆಂಟ್. ಇದನ್ನು ಅದಕ್ಕೆ ಡೈವರ್ಟ್ ಮಾಡಿ ಅವತ್ತು ಅನುಮೋದನೆ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಸಹ ನೀವು ನಿಮ್ಮ ಪತ್ರಿಕೆಗಳಲ್ಲಿ ನೀವು ಹೇಳಿದ್ದೀರಾ. ನಾನು ಹೇಳುವಂಥದ್ದು ಯಾವುದು, ಇದು ಬರೀ ಪ್ರೋಸೆಸ್ ಅಲ್ಲಿ ಇಲ್ಲ, ಆ ಇಲಾಖೆ ಬೇರೆ ಈ ಇಲಾಖೆ ಬೇರೆ ಅಂತ ಹೇಳಲ್ಲ. ಇದನ್ನು ಅದಕ್ಕೆ ಪರಿವರ್ತನೆ ಮಾಡಿದ್ದಾರೆ, ಅದಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಮೆಡಿಕಲ್ ಕಾಲೇಜ್ ಇದಕ್ಕೆ ಪರಿವರ್ತನೆಗೊಳಿಸಿದ್ದಾರೆ ಅಂತ ಹೇಳುವಂಥದ್ದು ಸಹ ನಾವು ಹೇಳಿದ ಪತ್ರಿಕೆ ಹೇಳಿಕೆಯನ್ನು ಮಾಡಿದ್ದೀರಾ. ನಿನ್ನೆ ಪ್ರೆಸ್ ಮಾಡಿದಂತ ಯಡಿಯೂರಪ್ಪ ಅವರು ಮಾತಾಡಿದ್ದಾರೆ, 5.5 ಎಕರೆ ಸಾಕಾಗೋದಿಲ್ಲ ಅಂದ್ರೆ ಆರೋಗ್ಯ ಇಲಾಖೆ 8 ಎಕರೆ ಬೇಕು ಅಂತ ಹೇಳ್ತು. ಅದಕ್ಕಾಗಿ ಮತ್ತೆ ಅಲ್ಲಿ ಮರುಸರ್ವೆ ಮಾಡಿ ಅಲ್ಲಿ ಜಾಗ ಮಾಡಿಸಿಕೊಂಡು ಅಲ್ಲ, ಒಟ್ಟಿನಲ್ಲಿ ನಮ್ಮ ಈಗ ನಾನು ಹೇಳುವಂಥದ್ದು ಇಲ್ಲಿ ಪ್ರಮುಖವಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಒಂದು ಜನರ ಅಭಿಪ್ರಾಯವನ್ನು ಪಡ್ಕೊಂಡಾಗ ಅಲ್ಲೇ ಆಗ್ಬೇಕು ಅಂತ ಹೇಳುವಂಥದ್ದು ಒಂದು ಕಡೆ ಇದೆ. ಮತ್ತೆ ಇಲ್ಲಿ ಇರುವಂತ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಇಲ್ಲಿ ಆಗೋದಿಲ್ಲ ಅಂತ ಹೇಳುವಂಥದ್ದು. ಅದಕ್ಕಿಂತಲೇ ಬಹಳ ಮುಖ್ಯವಾಗಿ ಕಾಮನ್ ಸೆನ್ಸ್ ಏನು ಅಂತ ಹೇಳುವಂಥದ್ದು. ಕಾಮನ್ ಸೆನ್ಸ್ ಏನು? ಈಗ ಮೆಡಿಕಲ್ ಕಾಲೇಜ್ ಎಲ್ಲಿ ಉಂಟು ಅಲ್ಲೇ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇದ್ರೆ ಅದು ಅದಕ್ಕೆ ಪೂರಕ, ಎಲ್ಲ ಅನುಕೂಲಗಳಾಗ್ತದೆ. ಇಲ್ಲದಿದ್ದರೆ ಎಲ್ಲ ಮೆಡಿಕಲ್, ಈಗ ಒಂದು ವೇಳೆ ಮೆಡಿಕಲ್ ಕಾಲೇಜ್ ಆಗುವಾಗ ಅದರ ಸ್ಟೂಡೆಂಟ್ಸ್ ಸ್ಟಡಿ ಮಾಡಲಿಕ್ಕೆ ಎಲ್ಲರೂ ಅವರಿಗೆ ಬೆಳಿಗ್ಗೆ ಎದ್ದು ಬರುವಂಥದ್ದು ಆಸ್ಪತ್ರೆಗೆ, ಅವರಿಗೆ ಡ್ಯೂಟಿ ಇರುವಂಥದ್ದೇ ಆಸ್ಪತ್ರೆ. ಆಗ ಅಲ್ಲಿರ್ಬೇಕಾ ಇಲ್ಲಿರ್ಬೇಕಾ ಕಾಮನ್ ಸೆನ್ಸ್. ಮತ್ತೆ ಈಗ ಇವರು ಹೇಳುವಂಥದ್ದು ಏನು, ಇಲ್ಲಿ ಅವರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ. ಯಾರಿಗೂ ಹೋಗ್ಲಿಕ್ಕೆ ಇವ್ರ ಹತ್ರ ಯಾರು ಹೇಳಿದ್ದು? ನಾನು ಕೇಳುದು, ಇವ್ರ ಹತ್ರ ಹೇಳಿದವರು ಯಾರು ಹೇಳಿ ನೋಡು. ಪೇಟೆಗೆ ಬರ್ಲಿಕ್ಕೆ ಕಷ್ಟ. ಇವರಿಗೆ ಅನಾರೋಗ್ಯಕ್ಕೆ ಆಗುವಾಗ ಹೋಗ್ಲಿಕ್ಕೆ CDFಗೆ ಹೋಗ್ಲಿಕ್ಕೆ ಡಬಲ್ ರೋಡ್ ಇದೆ. ಮತ್ತೆ ಆ ಭಾಗದಿಂದ ಬರುವವರಿಗೆ ಅಲ್ಲಿ ಹತ್ರನೂ ಆಗುತ್ತೆ ಬೇಕಿದ್ರೆ. ಇವರ ಮಾತಿಗೆ ಹೇಳುವಂಥದ್ದು, ಯಾವ ಭಾಗದಿಂದಲೂ ಹೋಗ್ಲಿಕ್ಕೂ ಬೇಕಾದಷ್ಟು ಅನುಕೂಲಗಳು ಅಲ್ಲಿಗಿರುವಾಗ ಇವರು ಇಲ್ಲಿಗೆ ಬರ್ಬೇಕು ಅಂತ ಹೇಳುವಂತ ಕೊಂಕು ಮಾತಾಡೋದು. ಏನಾದ್ರೂ ಅದಕ್ಕೆ ಒಂದು ಇವರು ಕೊಂಕು ಮಾತಾಡ್ಲಿಕ್ಕೆ ಹೊರಟದ್ದು. ನಮಗೆ ಒಳ್ಳೇದೇ, ಇವರು ಈ ರೀತಿ ಪ್ರಚಾರ ಮಾಡಿದ್ರೆ ನಮಗೆ ಒಳ್ಳೇದೇ. ಇದೊಂದು ಇಶ್ಯೂ ಆಗ್ಬೇಕು, ಮಾತಾಡ್ಬೇಕು ಅವರು. ಆಗ ಅದು ಇನ್ನೂ ಜನರಿಗೆ ಅದ್ರ ರೀಚ್ ಆಗ್ತದೆ, ಅದು ಸತ್ಯಾಸತ್ಯತೆ ತಿಳಿತದೆ. ಹಾಗಾಗಿ ಇದರಲ್ಲಿ ನಾನು ಹೇಳುವಂಥದ್ದು ಯಾವುದೇ ಪ್ರಶ್ನೆ ಇಲ್ಲ. ಅಭಿವೃದ್ಧಿ, ಆ ಭಾಗ ಅಭಿವೃದ್ಧಿ ಆಗ್ಬೇಕು,
ಅದಕ್ಕೆ ಬೇಕಾದ ಅಭಿವೃದ್ಧಿಗಳು ಆಗ್ತಾ ಉಂಟು. ಹಾಗಿರುವಾಗ ಮತ್ತೆ ಮೆಡಿಕಲ್ ಕಾಲೇಜ್ ಮತ್ತು ಮೆಡಿಕಲ್ ಆಸ್ಪತ್ರೆ, ಈಗ ಸರ್ಕಾರಿ ಆಸ್ಪತ್ರೆ ಅದು ಒಟ್ಟಿಗೆ ಇದ್ದಾಗ ಅದರ ಅನುಕೂಲತೆಗಳು ತುಂಬಾ, ಅದು ಅಷ್ಟಿಷ್ಟು ಅಂತಲ್ಲ, ಯಾವ ವಿಚಾರ ಮಾತಾಡಿದ್ರು. ಇಲ್ಲದಿದ್ರೆ ಈಗ ನಾನು ಹೇಳಿದಲ್ಲ, ಮಡಿಕೇರಿಯಲ್ಲಿ ಬಸ್ ಬೇಕು, ಸರಾಗ ಎಲ್ಲ ಬಸ್ಸುಗಳು ಬಂದು ಇಲ್ಲಿ ನಿಲ್ಬೇಕು ಬೆಳಿಗ್ಗೆ. ಅವರು ಪುನಃ ಅವರ ಫುಡ್ ವ್ಯವಸ್ಥೆಗಳು ಅದು ಇದೆಲ್ಲ ತುಂಬಾ ಸಮಸ್ಯೆ ಆಗ್ತದೆ. ಅಲ್ಲೇ ಆದ್ರೆ ಇವರು ಮೆಡಿಕಲ್ ಕಲಿಯುವಂತ ವಿದ್ಯಾರ್ಥಿಗಳ ವಿಚಾರವನ್ನೇ ಮಾತಾಡಿದ್ರು, ಒಂದು ವಿಚಾರ ಮಾತಾಡಿದ್ರು ಸಹ ಅವರಿಗೆ ಹಾಸ್ಟೆಲ್ನ ವಿಚಾರ, ಮಧ್ಯಾಹ್ನ ಆಗುವಾಗ ಪುನಃ ಫುಡ್ಡಿಗೆ ಆಗಿ ಅವರು ಪುನಃ ಹಾಸ್ಟೆಲ್ಗೆ ಹೋಗ್ಬೇಕು. ಅದನ್ನು ಈಗ ಅರಣ್ಯ ಭೂಮಿ ಅಂತ ಹೇಳ್ತಾರೆ. ಯಾವುದು ಅರಣ್ಯ? ಈಗ ಇವರಿಗೆ ಎಚ್ಚರ ಆಗುವಂಥದ್ದು. ಇವರು ಸಹ ಮೆಡಿಕಲ್ ಕಾಲೇಜಿಗೆ ಅಲ್ಲ 40 ಎಕರೆ ಅಂತ ಹೇಳುವಾಗ ಅರಣ್ಯ ಭೂಮಿ ಅಲ್ವಾ? ಈಗ ಅರಣ್ಯ ಭೂಮಿ ಆಗುವಂತದ್ದ? ಏನ್ ಮಾತಾಡ್ತಾರೆ ಅಂತೇಳಿ ಇವರು ಯಾರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ, ಈ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾರೆ? ಇವ್ರಿಗೆ ಗತಿ ಇಲ್ಲದೆ ಇದ್ರೆ ಏನಾದ್ರೂ ಮಾಡ್ಲಿ, ಆದ್ರೆ ಇದ್ದ ವಿಚಾರವನ್ನು ತಪ್ಪು ಸಂದೇಶವನ್ನು ಕೊಡುವಂತದ್ದು ಸಾಧ್ಯ ಇಲ್ಲ. ಇವತ್ತು ಸರ್ಕಾರಿ ಮೆಡಿಕಲ್ ಆಸ್ಪತ್ರೆ ಅಲ್ಲೇ ಆಗ್ಬೇಕು, ಅದರ ಜೊತೆಗೆ ಮೆಡಿಕಲ್ ಕಾಲೇಜ್ ಅಲ್ಲೇ ಆಗ್ತದೆ, ಆಯುರ್ವೇದಿಕ್ ಕಾಲೇಜ್ ಆಗ್ತದೆ. ಅದು ಅರಣ್ಯ ಭೂಮಿಯ ವಿಚಾರಗಳಿಲ್ಲ. ಅದರ ಜೊತೆಗೆ ನಾನು ಹೇಳುವಂತದ್ದು, ನಿಮ್ಮ ಬಹಳ ಗಂಭೀರವಾದ ಮೊನ್ನೆ ಸಹ ಪ್ರಸ್ತಾಪ ಆಗಿರುವಂತದ್ದು, ಸಂಜೀವ ಮಠಂದೂರು ಇರುವಾಗ ಅದೇ 40 ಎಕರೆ ಜಾಗ ಏನ್ ಮಾಡ್ಲಿಕ್ಕೆ ಹೊರಟಿದ್ರು ನಮಗೆಲ್ಲ ಗೊತ್ತಿದೆ. ಮೀನು ವ್ಯಾಪಾರ ಮಾಡ್ಲಿಕ್ಕೆ ಹೊರಟಿದ್ರು. ಮಂಗಳೂರಿಂದ ಮೀನು ಸಂಸ್ಕರಣಾ ಘಟಕ ಮಾಡಿ ಅದರ ವಿರುದ್ಧ ಹೋರಾಟ ನಾವು ಮಾಡಿದ್ದು. ನಾನು ಅದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಮೀನಿನ ವ್ಯಾಪಾರ ಬೇಡ, ಮಂಗಳೂರಲ್ಲಿ ಸಮುದ್ರ ಬದಿಯಲ್ಲಿ ಮೀನಿನ ವ್ಯಾಪಾರ ಮಾಡಿ, ಇಲ್ಲಿ ಮೀನು ವ್ಯಾಪಾರ ಬೇಡ, ಮೀನು ಸಂಸ್ಕರಣಾ ಘಟಕ, ಅದರಿಂದ ಬರುವ ತ್ಯಾಜ್ಯದಿಂದ ಆಗುವಂತ ಸಮಸ್ಯೆಗಳು ಎಲ್ಲದರ ಬಗ್ಗೆ ನಾವು ಗಾಂಧಿ ಕಟ್ಟೆಯಿಂದ ಹಿಡಿದು ದೊಡ್ಡ ಹೋರಾಟವನ್ನೇ ನಾವು ಮಾಡಿದ್ದೆವು. ಅಂದ್ರೆ ಇಲ್ಲ, ಅದಕ್ಕೆ ಇವರು ಹೊರಟಿದ್ರು. ಇವರಿಗೆ ಮೆಡಿಕಲ್ ಕಾಲೇಜಿನ ವಿಚಾರ ಆಗ ಇರಲಿಲ್ಲ. ಈಗ ಮೆಡಿಕಲ್ ಕಾಲೇಜ್ ಆಗ್ತದೆ, ಸರ್ಕಾರಿ ಆಸ್ಪತ್ರೆ ಅಲ್ಲಿ ಆಗ್ತದೆ ಅಂತ ಹೇಳುವಾಗ ಇವರು ಯಾರಿಗೋ ಗಾಳಿ ಹಾಕಿ ಏನೋ ಮಾತಾಡಿಸಿ ಏನೇನೋ ಮಾತಾಡಿಸುವಂತಹದ್ದು ಇವರಿಗೆ ಅರ್ಥ ಉಂಟಾ ಅಂತ ಹೇಳುವಂತಹದ್ದು. ಇವತ್ತು ಇಲ್ಲಿ ಜನಸಾಮಾನ್ಯರಿಗೆ ಅವತ್ತು ಡಬಲ್ ರೋಡ್ ಅಂದ್ರೆ ಈಗ ಡಬಲ್ ರೋಡ್ ಅಲ್ಲಿಗೆ ಇದೆ, ಅದು ಇನ್ನು ತುಂಬಾ ಇಂಪ್ರೂವ್ಮೆಂಟ್ ಆಗ್ತದೆ. ಅಲ್ಲಿ ನಮಗೆ ಆಗ್ಬೇಕು. ಅಭಿವೃದ್ಧಿ ಆಗುವಾಗ ಅದಕ್ಕೆ ಪೂರಕವಾಗಿ ನಾವು ಮಾತಾಡ್ಬೇಕು. ಇಲ್ಲೀಗ ಜಾಗ ಇರುವಂತದ್ದು ಏನಾಗ್ತದೆ ಅಂತ ಹೇಳಿ ಏನಾದ್ರೂ ಆಗ್ಬಹುದು, ಅದಕ್ಕೆ ಬೇಕಾದ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಬಹುದು. ಆದ್ರೆ ಈಗ ಇರುವಂತ 300 ಬೆಡ್ಡಿನ ಆಸ್ಪತ್ರೆ, ಆ ವಿಶಾಲವಾದ ಪ್ರದೇಶ, ನಮಗೆ ಬೇಕಾದಷ್ಟು ಜಾಗ ಇರುವಂತ ಸೇಡಿಯಾಪಲ್ಲಿ ಆಗ್ಬೇಕು ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಅದನ್ನು ಏನು ಶಾಸಕರು ಈಗ ಪ್ರಯತ್ನವನ್ನು ಪಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಇವರ ಒಂದು ಒಳ್ಳೆಯ ವಿಚಾರವನ್ನು ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಹೊರತು ಈ ರೀತಿ ಇದಕ್ಕೆ ತಪ್ಪು ಹುಡುಕುದಿದ್ರೆ ಸಮಾಜ ಒಪ್ಪುದಿಲ್ಲ ಅಂತ ಹೇಳುವಂಥದ್ದು ನಾನು ಹೇಳ್ತಾ ಇರುವಂಥದ್ದು. ಈ ಸಮಾಜ ಇವರನ್ನು ಖಂಡಿತವಾಗಿ ಒಪ್ಪೋದಿಲ್ಲ. ಇವರ ಇಂಥ ಚಿಂತನೆಗಳ ಬಗ್ಗೆ ಇವರನ್ನು ಜನ ಖಂಡಿತವಾಗಿ ಒಪ್ಪುವ ಪ್ರಶ್ನೆನೇ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ವಾದ. ಮತ್ತು ಇದಕ್ಕೆ ಪೂರಕವಾಗಿ ಯಾವ ರೀತಿಯಲ್ಲಿ ಇವತ್ತು ಪುತ್ತೂರಿನ ಅಭಿವೃದ್ಧಿಯ ವಿಚಾರದಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಇತಿಹಾಸದಲ್ಲಿ, ನಾನು ಹೇಳುವಂತದ್ದು ಇತಿಹಾಸದಲ್ಲಿ ಬರೆದಿಡುವಂತ ಅನೇಕ ವಿಚಾರಗಳು ಇವತ್ತು ಪುತ್ತೂರಲ್ಲಿ ಆಗ್ತಾ ಇದೆ. ಇದನ್ನು ಸಮಾಜ ಇವತ್ತು ಗಮನಿಸ್ತಾ ಇದೆ. ಸಮಾಜ ಗಮನಿಸ್ತಾ ಇರುವಂತದ್ದು ಇರುವಾಗ ಆ ಸಮಾಜ ಗಮನಿಸುವುದರ ವಿರುದ್ಧವಾಗಿ ಇವತ್ತು ನಾವು ಅದರ ಬಗ್ಗೆ ಮಾತಾಡುವಂಥದ್ದು ಸತ್ಯ ಅಲ್ಲ, ಸಾಧ್ಯ ಅಲ್ಲ ಅಂತ ಹೇಳುವಂಥದ್ದು ನಾನು ಇಲ್ಲಿ ಒಪ್ಪಿಕೊಳ್ಳುವಂತ ವಿಚಾರಗಳು. ಅದರ ಜೊತೆಗೆ ಇವತ್ತು ನಾನು ಅದನ್ನು ಸಹ ನಿಮ್ಮ ಗಮನಕ್ಕೆ ತರಬೇಕು. ಒಂದು ಕಡೆ ಕಳೆದ ಸರ್ಕಾರ, ಬಿಜೆಪಿ ಸರ್ಕಾರ ಇರುವಾಗ, ಸನ್ಮಾನ್ಯ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿರುವಾಗ, ಅದರ ನಂತರದ ಅವಧಿಯಲ್ಲಿ ಇಲ್ಲಿ ನಮ್ಮ ಆಗನ ಬಿಜೆಪಿ ಶಾಸಕರು ಇರುವ ಸಂದರ್ಭದಲ್ಲಿ ಇಲ್ಲಿ ಆಗುದಿಲ್ಲ ಅಂತ ಹೇಳುವಂಥದ್ದು ಇಲಾಖೆ ಕೊಟ್ಟಿದೆ. ಇಲ್ಲಿ 300 ಬೆಡ್ಡಿನ ಆಸ್ಪತ್ರೆ ಇಲ್ಲಿ ಆಗೋದಿಲ್ಲ ಅಂತ ಹೇಳುವ ವರದಿಯನ್ನು ಸಮೇತ ಆಗಿನ ಸರ್ಕಾರ, ಆಗಿನ ಶಾಸಕರ ಅವಧಿಯಲ್ಲಿ ಕೊಟ್ಟಿದ್ದಾರೆ. ಅದು ಇವರಿಗೆ ಗೊತ್ತಿದೆ. ಈಗ ಸುಮ್ಮನೆ ಇಲ್ಲದ್ರೆ ಅದರ ಬಗ್ಗೆ ಇವರು ಪ್ರಸ್ತಾಪ ಮಾಡುವಂತದ್ದು, ಅದಕ್ಕೆ ತಾಂತ್ರಿಕ ಮಂಜೂರಾತಿ ಸಿಕ್ಕಿರ್ಲಿಲ್ಲ, ಅದನ್ನು ಒಪ್ಲಿಕ್ಕೆ ಇವರು ಸಿದ್ಧರಿಲ್ಲ. ಗೊತ್ತಿದೆ. ಇವರು ಪುನಃ ಮೀಟಿಂಗ್ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಇವರಿಗೆ ಆಗ ಮೆಡಿಕಲ್ ಕಾಲೇಜಿನ ವಿಷಯವನ್ನು ಬಿಟ್ಟಿದ್ರು, ಬರೀ ಆಸ್ಪತ್ರೆ ವಿಚಾರ, ಅದು ಸೇಡಿಯಪ್ಪ ಅಂದ್ರೆ ಅದು ಆಗೋದಿಲ್ಲ ಅಂತ ಹೇಳುವ ವಿಚಾರ ಬಿಟ್ಟು ಇಲ್ಲೇ ಮಾಡ್ಬೇಕು ಅಂತ ಹೇಳುವ ಒತ್ತಾಯ ಇವರು ಮಾಡಿದ್ದಾರೆ. ಆದ್ರೆ ಆಗಿನ ಸರ್ಕಾರ ಅದಕ್ಕೆ ಅನುಮೋದನೆಯನ್ನು ಕೊಡ್ಲಿಲ್ಲ, ಅದು ತಿರಸ್ಕೃತಗೊಂಡಿತ್ತು ಅಂತ ಹೇಳುವಂಥದ್ದು 100ಕ್ಕೆ 100 ಸತ್ಯ. ಇವ್ರಿಗೆ ಗೊತ್ತಿದೆ. ಇವ್ರು ಪುನಃ ಮೀಟಿಂಗ್ ಮಾಡ್ತಾರೆ, ಒತ್ತಾಯ ಮಾಡ್ತಾರೆ. ಆಗ ತಾಂತ್ರಿಕ ಕಾರಣಗಳಿಂದ ಇಲ್ಲಿ ಅದು ಸರ್ಕಾರಿ ಆಸ್ಪತ್ರೆ ಆಗೋದಿಲ್ಲ ಅಂತ ಹೇಳುವಂಥದ್ದು ತೀರ್ಮಾನಗಳಾಗಿರುವಾಗ ಮತ್ತೆ ಇವರು ಈಗ ಆಗ್ತದೆ, 180 ಕೋಟಿ ಬಿಡುಗಡೆ ಆಗಿದೆ, ಅನುಮೋದನೆಗೊಳ್ತಾ ಇದೆ, ಆಗ್ತದೆ ಅಂತ ಹೇಳುವಾಗ ಇವರು ಇದಕ್ಕೆ ಈ ರೀತಿ ಮಾತಾಡುವಂಥದ್ದು ಎಷ್ಟು ಸಮಂಜಸ ಅಂತ ಹೇಳುವಂಥದ್ದು ನಾವು ಕೇಳುವಂತ ಒಂದು ಪ್ರಶ್ನೆ. ಇವರಿಗೆ ಮೀನಿಂಗ್ಲೆಸ್ ಮಾತಾಡ್ತಾರೆ, ಇದು ಸರಿಯಲ್ಲ ಅಂತ ಹೇಳುವಂಥದ್ದು. ಸರ್ಕಾರಿ ಆಸ್ಪತ್ರೆ
ಅಲ್ಲೇ ಆಗ್ಬೇಕು, CDF ಅಲ್ಲೇ ಆಗ್ಬೇಕು ಅಂತ ಹೇಳುವಂತ ಒತ್ತಾಯಗಳು ಎಲ್ಲ ಕಡೆಗಳಿಂದ ಇದೆ. ಅದು 100% ಸತ್ಯ. ನಾನು ಬೇರೆ ಇವತ್ತು ಉದಾಹರಣೆಗೆ ತಗೊಳ್ಳುವಂಥದ್ದು ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಒಂದು ಕಡೆ, ಆಸ್ಪತ್ರೆ ಒಂದು ಕಡೆ. ಅಲ್ಲಿಯ ವಿದ್ಯಾರ್ಥಿಗಳು, ನನ್ನ ತಮ್ಮನ ಮಗಳೇ ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್, ಅವರ ಕಷ್ಟವನ್ನು ಹೇಳ್ತಾರೆ. ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ನಿರಂತರ ಬಸ್ ಬರಬೇಕು, ಅಲ್ಲಿ ಇರಬೇಕು, ಸಂಜೆ ವಾಪಸ್ ಹೋಗ್ಬೇಕು. ಇದೊಂದು ರೀತಿಯ ಗೊಂದಲ ಮೆಡಿಕಲ್ ಕಾಲೇಜ್ ಕಲಿಯುವವರಿಗೆ. ಇವ್ರು ಹೇಳುವುದು ಸಾರ್ವಜನಿಕವಾಗಿ ರೋಗಿಗಳ ವಿಚಾರವಾಗಿ ಕಷ್ಟ ಆಗ್ತದೆ ದೂರಕ್ಕೆ ಹೋಗ್ಲಿಕ್ಕೆ ಅಂದೆ. ನಾವು ಇಲ್ಲಿಂದ ಮಂಗಳೂರಿಗೆ 45-50 ಕಿಲೋಮೀಟರ್ ನಾವು ಮಂಗಳೂರಿಗೆ ಹೋಗ್ತೇವೆ ಅರ್ಜೆಂಟ್ ಎಮರ್ಜೆನ್ಸಿ ಬಿದ್ದರೆ. ನಮಗೆ ಇಲ್ಲಿ ಹತ್ತಿರದ CDFಗೆ ಹೋಗುವಂತದ್ದು ಅಥವಾ ಅಲ್ಲಿ ಒಂದು ಒಳ್ಳೆ ರೀತಿಯ ಆಸ್ಪತ್ರೆ ಆಗುವಾಗ ಅದು ನಮಗೆ ಕಷ್ಟ ಅಂತ ಹೇಳುವುದಕ್ಕೆ ಯಾವ ಅರ್ಥ? ಮೀನಿಂಗ್ಲೆಸ್. ಇವರು ಹೇಳುವುದಕ್ಕೂ ಇವರಿಗೆ ಏನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಪುತ್ತೂರಲ್ಲಿ ಇನ್ನು ನಮಗೆ ಉಳಿಗಾಲ ಇಲ್ಲ ಅಂತ ಹೇಳುವಾಗ ಯಾವ ವಿಚಾರಗಳೆಲ್ಲ ಅದನ್ನೆಲ್ಲ ಕೆದಕಿ ಸ್ವಲ್ಪ ಏನಾದರೂ ಮಾತಾಡಿದ್ರೆ ನಮಗೆ ಒಳ್ಳೇದು. ಇಂಥ ಒಂದು ವಿರೋಧ ಪಕ್ಷಗಳು, ಇಂಥ ಕೆಲವು ವ್ಯಕ್ತಿಗಳು ಬೇಕು ನಮ್ಮನ್ನು ಮತ್ತೆ ನಮ್ಮ ಸನ್ಮಾನ್ಯ ಅಶೋಕ್ ಕುಮಾರ್ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಮುತುವರ್ಜಿಗಳು. ಇಲ್ಲದಿದ್ರೆ ನಾವೇ ಕೆಲವರು ಹೇಳಿದ್ರೆ ಸಾಕಾಗುದಿಲ್ಲ. ಇಂಥ ಕೆಲವು ರೀತಿಯಲ್ಲಿ ಅವರನ್ನು ಟೀಕಿಸುವಂತದ್ದು, ಏನಾದರೂ ಪ್ರಶ್ನಿಸುವಂತದ್ದು ಮಾಡಿದಾಗ ನಮಗೂ ಅದರಲ್ಲಿ ಒಂದು ರೀತಿಯ ತೃಪ್ತಿ ಇದೆ. ಯಾಕಂದ್ರೆ ಮತ್ತೆ ಸಹ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಸಮಾಜದ ಎದುರು ನಮ್ಮ ಸಾಧನೆಗಳನ್ನು ಹೇಳಲಿಕ್ಕೆ ಆಗ್ತದೆ. ಮೊನ್ನೆ ಇದೇ ಆಸ್ಪತ್ರೆಯನ್ನು ಸ್ವಲ್ಪ ಡಯಾಲಿಸಿಸ್ ಸೆಂಟರ್ ಅನ್ನು ಅಭಿವೃದ್ಧಿ ಪಡಿಸಬೇಕು, ಅದನ್ನು ಕೆಲಸ ಮಾಡಬೇಕು ಅಂತ ಹೇಳುವಾಗ ಇದೇ ಬಿಜೆಪಿಗರು ಮಹಿಳಾ ಕಾಲೇಜಿನವರಿಗೆ ಕುಮ್ಮಕ್ಕು ನೀಡಿ ಅವರನ್ನು ಪ್ರತಿಭಟನೆ ಮಾಡಿ ಅವರಿಗೆ ಮತ್ತೆ ಪ್ರತಿಭಟನೆಯಲ್ಲಿ ಇದೇ ಮಾಜಿ ಶಾಸಕರು ಮತ್ತು ಬಿಜೆಪಿಯ ಮುಖಂಡರು ಬಂದು ಗಾಳಿ ಹಾಕಿ ಹೋಗ್ತಾರೆ. ಅಂದ್ರೆ ಇದೇ ಆಸ್ಪತ್ರೆಯ ದುರಸ್ತಿ ಆಗ ಇವರಿಗೆ ಗೊತ್ತಿಲ್ಲ ಇಲ್ಲಿ ಇರುವಂತದ್ದು ಇದು ಬೇಕಾಗಿರ್ಲಿಲ್ಲ. ಇದೇ ಆಸ್ಪತ್ರೆಯ ವಿಚಾರಕ್ಕೆ ಅದೇ ಮಹಿಳೆ ಕಾಲೇಜಿ ಅವರಿಗೆ ಹೇಳಿ ಅವರನ್ನು ಒಬ್ಬರನ್ನು ಸಸ್ಪೆಂಡ್ ಮಾಡಿ ಮತ್ತೆ ಅವರಿಗೆ ಕುಮ್ಮಕ್ಕು ಕೊಟ್ಟು ಅವರು ಸಸ್ಪೆಂಡ್ ಆಗ್ಲಿಕ್ಕೆ, ಇವರ ಕುಮ್ಮಕ್ಕೆ ಅವರಿಗೆ ಸಸ್ಪೆಂಡ್ ಆಗ್ಲಿಕ್ಕೆ ಕಾರಣ ಆಯ್ತು. ಮತ್ತೆ ಅವರ ಪರವಾಗಿ ಇವರ ಸ್ಟೇಟ್ಮೆಂಟ್ಗಳು, ಅದಕ್ಕೆ ಪ್ರತಿಭಟನೆಗಳು ಎಲ್ಲ ಅವರಿಗೆ ಮಹಿಳೆ ಅಂತೇಳಿ. ಮಹಿಳೆಯರಿಗೆ ಕಾಂಗ್ರೆಸ್ಸಿಗರು ಕೊಟ್ಟಷ್ಟು ಬೆಂಬಲ, ಪ್ರೋತ್ಸಾಹ, ನ್ಯಾಯ ಈ ಬಿಜೆಪಿಗರಿಗೆ ಏನ್ ಗೊತ್ತಿದೆ? ಮಹಿಳೆಯರಿಗೆ ಕಾಂಗ್ರೆಸ್ ಈಗ ಕೊಟ್ಟಿರುವಂತ ಈ ಗ್ಯಾರಂಟಿಗಳಿರ್ಬೋದು ಅಥವಾ ಎಲ್ಲಾ ವಿಚಾರಗಳು ಮಹಿಳೆಯರಿಗೆ ಕೊಟ್ಟಷ್ಟು ಮೀಸಲಾತಿಯಲ್ಲಿ ಇರಬಹುದು, ಎಲ್ಲಾ ವಿಚಾರಗಳಲ್ಲಿ ಈಗ ಇವರಾಗ ಪುನಃ ಅದನ್ನೊಂದು ಎಬ್ಬಿಸಿ ಹಾಕಿ ಅವರಿಗೆ ಹೇಳಿ ಆಗಿದೆಯಲ್ಲ, ಗಾಳಿ ಹಾಕಿ ನೀವು ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ವಿರುದ್ಧ, ಶಾಸಕರಲ್ಲಿಗೆ ಹೋಗ್ಬೇಡಿ, ನೀವು ಮಾಡಿ ನೋಡುವ ಏನಾಗ್ತದೆ. ಇದು ಈಗ ಉಲ್ಟಾ ಹೊಡಿತೆ ಅಂತೇಳಿ ಇವರಿಗೆ ಗೊತ್ತಿರ್ಲಿಲ್ಲ, ಮಾಡಿದ್ರು. ಅಲ್ಲಿ ಪುನಃ ಅವರನ್ನ ಬಚಾವ್ ಮಾಡ್ಬೇಕು. ಇವರ ಕುಮ್ಮಕ್ಕಿಂದ ಮಾಡಿದ್ದು ಅಂತೇಳಿ ಮತ್ತೆ ಗೊತ್ತಾಯ್ತು. ಯಾಕಂದ್ರೆ ಇವರು ಪುನಃ ಪ್ರತಿಭಟನೆಗೆ ಹೊರಟರು. ಮಹಿಳೆಯರಿಂದ ಪ್ರತಿಭಟನೆ, ಮೋರ್ಚಾದಿಂದ ಪ್ರತಿಭಟನೆ, ಇವರ ಸ್ಟೇಟ್ಮೆಂಟ್ಗಳೆಲ್ಲ ಏನು ಸ್ಟೇಟ್ಮೆಂಟ್ಗಳು? ಅವರಿಗೆ ಮಹಿಳೆಗೆ ಅನ್ಯಾಯ ಆಯ್ತು. ಅವರಿಗೆ ಮಹಿಳೆ ಮಾತಾಡ್ಬೋದಾ ಹಾಗೆ ಬಂದು? ಒಂದು ಶಾಸಕರು ಅಥವಾ ಒಂದು ಜನಪ್ರತಿನಿಧಿಗಳ ಮುಂದೆ ದುರಹಂಕಾರದ ಮಾತನ್ನು ಮಾತಾಡ್ಬೋದಾ? ಯಾವುದೇ ಮಹಿಳೆ ಇರಲಿ, ಅದನ್ನು ಯಾರು ಪ್ರಶ್ನಿಸಲಿಲ್ಲ. ಆದ್ರೆ ಇಲ್ಲಿ ವಿಚಾರ ಏನು, ಬಿಜೆಪಿಗರಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಇದು ಅವರಿಗೆ ಹೇಳಿ ಆಗಿದೆಲ್ಲ, ನೀವು ನಾವಿದ್ದೇವೆ ಅಂತ ಹೇಳಿ, ಆಗ ನಾವಿರ್ಬೇಕಲ್ವಾ? ಅದಕ್ಕೆ ಮಹಿಳಾ ಮೋರ್ಚಾದವ್ರನ್ನು ತರಿಸಿ, ಅದು ಯಾರ್ಯಾರನ್ನು ತರಿಸಿ, ಎಲ್ಲೆಲ್ಲಿಂದಲೋ ತರಿಸಿ ಅವರಿಗೇನು ಹೇಳಿ ಕೊಟ್ಟದನ್ನು ಹೇಳಿ ಏನೇನೋ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಹೋದ್ರು. ಅಲ್ಲಿಗೆ ಬಂದಾಯ್ತು. ಅದಕ್ಕೆ ನಾವು ಸರಿಯಾದ ಉತ್ತರವನ್ನು ನಮ್ಮವರು ಕೊಟ್ಟಿದ್ದಾರೆ. ಅದು ಒಂದು ಕಡೆ. ಇವತ್ತು ನಾನು ಸರ್ಕಾರಿ ಆಸ್ಪತ್ರೆಯ ವಿಚಾರದಲ್ಲಿ ಹೇಳುವಂತದ್ದು ಇವರು ಮಾತಾಡೋದಕ್ಕೆ ಅರ್ಥ ಇಲ್ಲ. ಇವತ್ತು ವಿಶೇಷವಾಗಿ 40 ಎಕರೆ ಜಾಗ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಶಕುಂತಲಾ ಶೆಟ್ಟಿ ಅವ್ರನ್ನು ಬಹಳ ಇವರು ಹೇಳಿದ್ದಾರೆ, ಅವರು ಮಾಡಿದರು ಅಂತ. ಅಶೋಕ್ ರೈ ಅವರ ವಿರುದ್ಧ ಶಕುಂತಲಾ ಶೆಟ್ಟಿ ಅವರು ನಮ್ಮ ಕಾಂಗ್ರೆಸ್ MLA, ಇವರ MLA ಏನಲ್ಲ, ಇವ್ರ MLA ಆಗಿರುವಾಗ ಮಾಡಿದ್ದಲ್ಲ. ಕಾಂಗ್ರೆಸ್ MLA ಇರುವಾಗಲೇ ಜಾಗವನ್ನು ತೋರಿಸಿದ್ದಷ್ಟೇ, RTC ಆಗಿರ್ಲಿಲ್ಲ. RTC ಮಾಡಿಸಿದ್ದು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ಇವರು ನಾನು ಹೇಳ್ತಾನೆಲ್ಲ, ಇದನ್ನು ನಾವು ಯಾವಾಗ್ಲೂ ಮರಿಲಿಕ್ಕಿಲ್ಲ, ಇದು ಇತಿಹಾಸ ಅಂತ ಹೇಳುವಂಥದ್ದು. ಶಾಸಕರಾಗುವ ಸಂದರ್ಭದಲ್ಲಿ ನಾನು ಪ್ರಚಾರದಲ್ಲಿ ಅನೇಕ ಕಡೆ ಹೋಗುವಾಗ ಹೇಳ್ತಾ ಇದ್ದೆವು, ಮೆಡಿಕಲ್ ಕಾಲೇಜು ನಾವು ಹೇಳ್ತಾ ಇರುವಂತದ್ದು ನಮ್ಮ ಮನಸ್ಸಲ್ಲೇ ಒಂದು ಇದಿತ್ತು. ಆದ್ರೆ ಅಶೋಕ್ ರೈ ಅದನ್ನು ಬಿಡದೆ ಯಾವಾಗ ಶಾಸಕರಾಗ್ತಾರೆ ಇಮಿಡಿಯೇಟ್ಲಿ 8 ದಿವಸದ ಒಳಗೆ ಆ ಅರ್ಜಿಯನ್ನು ಎಲ್ಲಿದೆ ಅಂತ ಹುಡುಕಿ, ಅದರಲ್ಲಿ RTC ದಾಖಲಾಗಿರ್ಲಿಲ್ಲ, ಅದನ್ನು ಜಿಲ್ಲಾಧಿಕಾರಿಗಳ ಮೂಲಕ ಅಲ್ಲಿಂದ ಪ್ರಾರಂಭ ಆಗ್ತದೆ ಈ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು. ಅದು ಯಶಸ್ವಿಯಾಗಿ ದೇವರ ದಯದಿಂದ ಆ ಪ್ರಯತ್ನವನ್ನು ಅದನ್ನು ನಾನು ಯಾವಾಗಲೂ ಭಗೀರಥ ಪ್ರಯತ್ನ ಅಂತ ಹೇಳುವಂಥದ್ದು, ಆ ಪ್ರಯತ್ನಕ್ಕೆ ಇನ್ನು ಇತಿಮಿತಿಗಳೇ ಇಲ್ಲ. ಇಡೀ ಜಿಲ್ಲೆಯ ಅದೆಷ್ಟೋ ನಮ್ಮ ನಾಯಕರು ಹೇಳ್ತಾ ಇದ್ರು, ಇವರು ಹುಚ್ಚು, ಒಂದು ಗ್ರಾಮಾಂತರಕ್ಕೆ, ಪುತ್ತೂರು ಗ್ರಾಮಕ್ಕೆ, ಈ ತಾಲೂಕಿಗೆ ಈ ಒಂದು ಇದು ಹೋಗ್ತದ ಮೆಡಿಕಲ್ ಕಾಲೇಜ್ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಆಯ್ತಲ್ಲ, ಆಗ್ತದೆ ಅಂತ ಹೇಳುವಂಥದ್ದು ಒಪ್ಪಿದ ವಿಚಾರಗಳಲ್ವಾ? ಅದು ಒಂದು ಕಡೆ. ಮುಂದಿನ ದಿನಗಳಲ್ಲಿ
ಈ ಬದಲಾವಣೆಗಳಾಗುವಾಗ ಅದಕ್ಕೆ ಪೂರಕ ಇರಬೇಕು ಅಂತ ಹೇಳುವಂಥದ್ದು. ಅದು ಬಿಟ್ಟು ಸುಮ್ಮನೆ ಇಲ್ಲಿ 300 ಬೆಡ್ಡಿನ ಆಸ್ಪತ್ರೆ ಮಾಡಿದ್ರೆ ಮತ್ತೆ ನಮಗೆ ಅಲ್ಲಿಗೆ ಬೇಕು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಈ ಪ್ರಸ್ತಾಪ ಇಷ್ಟೆಲ್ಲ ಆಗುವಾಗ ಅದ್ಯಾಕೆ ಮಾಡಲಿಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ಪತ್ರೆ CDF ಅಲ್ಲೇ ಆಗ್ತದೆ, ಅಲ್ಲೇ ಆಗ್ಬೇಕು, ಅದರ ಬಗ್ಗೆ ಎರಡು ಮಾತಿಲ್ಲ. ಮೆಡಿಕಲ್ ಕಾಲೇಜ್ ಹೆಸರಿಗೆ ಮಾಡಲಿಲ್ಲ ಅಲ್ಲ ಅಲ್ಲ ಇವರು ಅಲ್ಲ ಈಗ ಸರ್ವೆ ಆದ್ರೆ ಈಗ ನೋಡಿ ಅಲ್ಲ ಸರ್ವೆ ಅಲ್ಲ, ನಮ್ಮ ಅಭಿಪ್ರಾಯದ ಪ್ರಕಾರ ಈಗಾಗಲೇ ಅದರ ಬಗ್ಗೆ ಯಾರು ಈ ತನಕ ಮಾತಾಡ್ಲಿಲ್ಲ. ಈಗ ಈ ಬಿಜೆಪಿಗರಿಗೆ ಕೆಲಸ ಇಲ್ಲದೆ ಇವರು ಸುಮ್ಮನೆ ಇಲ್ಲದ್ರೆ ಏನೇನೋ ಮಾತಾಡೋದಕ್ಕೆ ಅರ್ಥ ಇಲ್ಲ. ಅದರ ಬಗ್ಗೆ ಈಗ ಯಾವುದೇ ಅನುದಾನ ಬರಬೇಕು ಅಥವಾ ವ್ಯವಸ್ಥೆಗಳಾಗಬೇಕು, ಮೆಡಿಕಲ್ ಕಾಲೇಜ್ ಆಗುವಾಗ ಅದಕ್ಕೆ ಸಂಬಂಧಪಟ್ಟ ಜಾಗ ಆಗದಿದ್ರೆ ಅದು ಆಗ್ತದ? ಅದಕ್ಕೆ ಜಾಗ ಬೇಕೇ, ಅದು ಅನಿವಾರ್ಯ. ಹಾಗಾಗಿ ಈಗ ಅದನ್ನು ನಾವು ಕೊಂಕು ಹುಡುಕುವಂಥದ್ದು. ಯಾಕಂದ್ರೆ ಅದು ಅರಣ್ಯ ಭೂಮಿ, ಅಲ್ಲಿ ಹಾಗೆ ಆಗೋದಿಲ್ಲ, ಅಲ್ಲಿಗೆ ರೋಡ್ ಇಲ್ಲ, ಅಲ್ಲಿಗೆ ಮಣ್ಣಿಲ್ಲ, ಮಸನ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ನಾವು ಒಪ್ಪುವಂಥದ್ದಲ್ಲ ಅಂತ ಹೇಳಿ. ಏನಿಲ್ಲ ಇದ್ರೆ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಇವತ್ತು ಮಾನ್ಯ ಶಾಸಕರು ಒಳ್ಳೆ ರೀತಿಯಲ್ಲಿ ಯಾವುದೇ ಎಂಥ ಸಮಸ್ಯೆ ಬಂದರೂ ಸಹ ಅದನ್ನು ನಿಭಾಯಿಸಬಲ್ಲೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಬಿಜೆಪಿಗೆ ತುಂಬಾ ತಲೆ ಕೆಡಿಸಿಕೊಳ್ಳೋದು ಬೇಡ. ನಿಮ್ಮ ಒಳ್ಳೆಯ ಸಲಹೆ ಇದ್ರೆ ಕೊಡಿ. ಯಾವಾಗಲೂ ಈ ಅನಗತ್ಯವಾದ ವಿಚಾರಗಳನ್ನೆಲ್ಲ ಕೈಗೆತ್ತಿ ಮಾತಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಮಾತಾಡಿದ್ರೆ ಅವರೇ ಕಡಿಮೆ ಆಗ್ತಾರೆ. ಈಗ ಈ ರೀತಿ ಮಾತಾಡಿ ಇವರು ನಿಮ್ಮ ಗೊಂದಲ, ಯಾವಾಗಲೂ ಕಾಂಗ್ರೆಸ್ ಗೊಂದಲ ಅಂತ. ನಮ್ಮಲ್ಲಿ ಯಾವ ಗೊಂದಲ ಇಲ್ಲ, ನಮ್ಮ ಸರ್ಕಾರ, ನಮ್ಮ ವಿಚಾರಗಳು ಯಾವ ಗೊಂದಲ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಒಟ್ಟಿಗಿದ್ದೇವೆ. ಅಭಿವೃದ್ಧಿ ಅಂತ ನಮ್ಮ ಚಿಂತನೆಗಳು ನಾವು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿಯ ಪರ್ವ ಪುತ್ತೂರಲ್ಲಿ ಆಗ್ತಾ ಉಂಟು. ನಾನು ಇಲ್ಲಿ ಹೇಳುವಂಥದ್ದಲ್ಲ, ನೀವು ಸಹ ಗಮನಿಸಿರ್ಬೋದು, ಇಡೀ ಜಿಲ್ಲೆಯ ಜನ ಇವತ್ತು ಮಾತಾಡುವಂಥದ್ದು ಸನ್ಮಾನ್ಯ ಅಶೋಕ್. ಇಡೀ ರಾಜ್ಯದ ಜನ ಪುತ್ತೂರಿನ ಶಾಸಕರ ಬಗ್ಗೆ ಮಾತಾಡ್ತಾರೆ. ನಾನು ಹೇಳುವಂಥದ್ದು ಮೆಚ್ಚುಗೆ. ಮೊನ್ನೆ ಕೋವಿಯ ಒಂದು ವಿಚಾರದಲ್ಲಿ ಮಾತಾಡ್ತಾರೆ. ಇಡೀ ರಾಜ್ಯದ ಜನ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಸಮೇತ ಬೆಚ್ಚಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ನಾನು ಬೆಳ್ತಂಗಡಿಯವರು ಕಮೆಂಟ್ ಮಾಡ್ತಾರೆ, ಬಂಟ್ವಾಳದವರು ಮಾಡ್ತಾರೆ, ಸುಳ್ಯದವರು ಮಾಡ್ತಾರೆ, ಇಂಥ ಶಾಸಕರು ಬೇಕಿತ್ತು ಅಂತ ಹೇಳಿ. ಅವ್ರು ಹೇಳ್ತಾರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಅಂತ. ಯಾಕಂದ್ರೆ ನಮ್ಮನ್ನು ಪುತ್ತೂರಿನವ್ರನ್ನ ಹೇಳ್ತಾ ಇದ್ದಾರೆ. ಇಂಥ ಶಾಸಕ ಇಡೀ ಅಸೆಂಬ್ಲಿಯಲ್ಲಿ ಏನ್ ಮಾತಾಡ್ತಾರೆ, ಗೃಹ ಸಚಿವರಲ್ಲಿ ಇಂಥ ಒಂದು ವಿಚಾರ. ನಾವು ಎಷ್ಟು ಸಮಯದಿಂದ ಈ ಬೇಡಿಕೆಯನ್ನು ಇಟ್ಟಿದ್ದೇವೆ. ಕೋವಿ ವರ್ಗಾವಣೆ ಆಗುದಿಲ್ಲ, ಅಪ್ಪನಿಂದ ಮಗನಿಗೆ ಬರುದಿಲ್ಲ, ಇದ್ದದನ್ನಲ್ಲಿ ರಾಶಿ ಹಾಕಿದೆ. ಇದೇ ಕೇಳುವರಿಲ್ಲ, ಹೇಳುವರಿಲ್ಲ. ಯಾರು ಗೃಹ ಸಚಿವರಲ್ಲಿ ಆ ರೀತಿ ಮಾತಾಡ್ತಾರೆ? ಇದು ತಾಕತ್ತು ಮೆಚ್ಚಿಕೊಳ್ಳುವಂಥದ್ದು. ನಾನು ಹೇಳುವಂಥದ್ದು ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ನಾವು ಅಭಿವೃದ್ಧಿಯನ್ನು ನಾವು ಮಾತಾಡಬೇಕು. ಅದು ಬಿಟ್ಟು ನಮ್ದೇ ಏನಾದ್ರೆ ಸ್ವಂತ ವಿಚಾರಗಳನ್ನು ಸ್ವಹಿತಾಸಕ್ತಿಗೋಸ್ಕರ ಏನಾದ್ರೆ ಮಾತಾಡುವಂಥದ್ದು ಸರಿಯಲ್ಲ. ನಿನ್ನೆ ಕುಡಿಯುವ ನೀರಿನ ವಿಚಾರದಲ್ಲಿ ವಿಟ್ಲದ ಬಗ್ಗೆ ಮಾತಾಡ್ತಾರೆ ಅಸೆಂಬ್ಲಿಯಲ್ಲಿ. ಏನು ಮಾತಾಡ್ತಾರೆ? ನನಗೆ ತುಂಬಾ ಖುಷಿ ಆಯ್ತು. ಅಲ್ಲಿಯ ಈಗ 1,006 ಕೋಟಿ ರೂಪಾಯಿಯ ಇದರಲ್ಲಿ ಒಂದು ಟ್ಯಾಂಕ್ 3 ಲಕ್ಷ ಕೋಟಿಯ ನೀರಿನ ಟ್ಯಾಂಕಿನ ಬದಲು 2 ಟ್ಯಾಂಕ್ಗಳಾಗಬೇಕು ಅಂತ ಹೇಳಿ ಅಸೆಂಬ್ಲಿಯಲ್ಲಿ ಮಾತಾಡಿ ಅದನ್ನು ಪರಿಹಾರ ಮಾಡುವಂತಹದ್ದು. ಯಾವ ವಿಚಾರ ಈ ತುಳುವಿಗೆ ಸಂಬಂಧಪಟ್ಟದ್ದು? ಕೃಷಿಗೆ ಮೊನ್ನೆ ಈಗ 10 ಕೋಟಿ ರೂಪಾಯಿಗಳನ್ನು ಇದಕ್ಕೆ ಕೊಟ್ಟಿದೆ. ಇಷ್ಟು ಸಮಯ ಯಾರು ಕೊಟ್ಟಿದ್ದಾರೆ? ಯಾರು ಹೇಳಿದೆ? ಕಳೆದ ಸರ್ಕಾರದವರು ಮಾಡಿದಾರ? ಹೇಳಿದ್ದು ಮಾತ್ರ ಅಲ್ವಾ? ಈಗ ನಮ್ಮ ನುಸಿ ರೋಗ ಇದಕ್ಕಾಗಿ ಅಡಿಕೆಗಾಗಿ 10 ಕೋಟಿಗಳನ್ನು ಇವತ್ತು ಮುಖ್ಯಮಂತ್ರಿಗಳು ಪರಿಹಾರವಾಗಿ ಘೋಷಣೆ ಮಾಡ್ತಾರೆ. ಇಂಥ ಸಾಧನೆಗಳನ್ನೆಲ್ಲ ಮಾಡ್ತಾ ಇರುವಾಗ ನಾವು ಅದಕ್ಕೆ ಪೂರಕವಾಗಿ ಬೇಕು. ನಾನು ಹೇಳುವಂಥದ್ದು ನಾವು ಯಾವಾಗಲೂ ಹೇಳ್ಬೇಕು, ಒಳ್ಳೆ ಕೆಲಸ ಮಾಡಿದ್ವಿ. ಯಾರು ಈಗ ಮಠಂದೂರು ಮಾಡಿದ್ರಿ, ಯಾರು ಮಾಡಿರ್ಲಿ, ಇವ್ರದೇ ಮುಖ್ಯಮಂತ್ರಿಗಳು ಆಗಿರಲಿಲ್ಲ ಡಿ ವಿ ಸದಾನಂದ ಗೌಡರು. ಏನು ಪುತ್ತೂರಿಗೆ ಇವರ ಕೊಡುಗೆ ಏನು? ಬಿಜೆಪಿಯವರದೇ ಮುಖ್ಯಮಂತ್ರಿ, ಇಲ್ಲಿ 2 ಬಾರಿ ಶಾಸಕರಾಗಿದ್ದವರು ಡಿ ವಿ ಸದಾನಂದ ಗೌಡರು. ಪುತ್ತೂರಿಗೆ ಅವರ ಕೊಡುಗೆ ಒಂದು ಹೇಳಿ ನೋಡುವ. ಒಂದು, ನಾನು ಪುತ್ತೂರಿಗೆ ಇದನ್ನು ಇವರು ಇಲ್ಲೇ ಶಾಸಕರಾಗಿ ಮುಖ್ಯಮಂತ್ರಿ ಆದರು ಅಂತ ಹೇಳುವುದಿಲ್ಲ ನಾನು. 2 ಬಾರಿ ಪುತ್ತೂರಲ್ಲಿ ಶಾಸಕರಾದವರು, ಈ ಜಿಲ್ಲೆಯ ಬಿಜೆಪಿಯ ಮುಖಂಡರು, ಹತ್ತಿರದ ಸುಳ್ಯದವರು. ಇವರು ನಾನು ಹೇಳುವಂಥದ್ದು ಅವರನ್ನು ಟೀಕೆ ಮಾಡುವಂಥದ್ದಲ್ಲ. ಆಗಿರುವಾಗ ಒಂದು ಮುಖ್ಯಮಂತ್ರಿ ಆಗಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಈಗ ಮಠಂದೂರ ಮತ್ತೊಬ್ರು ಏನು ಶಾಸಕರಾಗಿ ಏನ್ ಮಾಡಿದ್ರು? ಏನು ಇವರೊಂದು ಹೇಳಲಿ ಅಲ್ಲ, ನಮ್ಮ ಅವಧಿಯಲ್ಲಿ ಸರ್ಕಾರದಿಂದ ಅವರವರಿಗೆ ಬರುವ ಅನುದಾನವನ್ನು ಅಲ್ಲಿ ರಸ್ತೆ ನೀರು ಮಾಡಿದ್ದೇವೆ, ಅದು ಕುಡಿಯುವ ನೀರು ಮಾಡಿದ್ದೇವೆ, ಅದು ಇದೆಲ್ಲ ಅದಲ್ಲ. ನಾನು ಅದೊಂದು ಪ್ರಮುಖವಾಗಿ ಇಡೀ ನಮಗೆ ಮುಂದಿನ ದಿನಕ್ಕೆ ಕಾಣಿಸುವಂತ ಕೆಲಸಗಳನ್ನು ಇವರು ಏನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ. ಹೇಳಿ, ಅವರು ನಮಗೆ ಸವಾಲಿಗೆ ಬರಲಿ. ಆದರೆ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಈ 2.5 ವರ್ಷದ ಈಗಾಗಲೇ ಮುಗ್ಧ ಅವಧಿಯಲ್ಲಿ
ಮಾಡಿದ ಸಾಧನೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತೇವೆ. ಯಾವುದು ಇಲ್ಲ, ಯಾವುದು ಹೇಳುವಂಥದ್ದು ಯಾವುದೇ ಇರಲಿ, ಅದು ರಸ್ತೆ ಇರಲಿ, ಕ್ರೀಡಾಂಗಣ ಇರಲಿ, ಟ್ರ್ಯಾಕ್ ಇರಲಿ, ಸಾರಿಗೆ ಇಲಾಖೆಯದ್ದು ಎಲ್ಲ ವಿಚಾರ, KMF ನ ವಿಚಾರ, ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡ್ತೇನೆ.